ತಿನ್ನೋ ನಾಯಿಗಳು ಇಂತ ಕೆಲಸ ಮಾಡೋದಿಲ್ಲ. ದೊಡ್ಡದಾಗಿ ಮನೆ ನಂದು ಅಂತ ಬಾಡಿಗೆ ಕೊಟ್ಟೆ, ಈಗ ಅವನ್ಯಾವನೋ ಮಾವ ಅಂತೆ ಮನೆ ನಂದು ಅಂತ ಇದ್ದಾನೆ. ಏಯ್ 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 ಮನೆ ಸಾಮಾನೆಲ್ಲ ಆಚೆ ಬಿಸಾಕಿ ಮನೆ ಖಾಲಿ ಮಾಡು ಅಂದ. ಸ್ವಲ್ಪ ದಬಾಯಿಸಿದಕ್ಕೆ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ. ಹೇಗೆ ಚಚ್ಚಿದಾನೆ ನೋಡೆ. ತಿಂಗಳಾಗೋದಕ್ಕಿಂತ ಮುಂಚೆನೆ ಕಾಲೇಜ್ ಫೀಸ್ಗೆ ಬುಕ್ಸ್ಗೆ ಅಂತ ಅಡ್ವಾನ್ಸ್ ಕಿತ್ಕೊಂಡು ಹೋಗ್ತಾ ಇದ್ದೆ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ, ಕಣ್ಣೀರ್ ಹಾಕ್ತಾಳೆ ಕಣ್ಣೀರು. ನಿಂದು ಒಂದು ಜನ್ಮನ. ನಾನು ಕೊಟ್ಟಿರೋ ಅಡ್ವಾನ್ಸು ಆಗಿರೋ ಡ್ಯಾಮೇಜ್ಗೆಲ್ಲ ದುಡ್ಡು ಈಗಲೇ ಬೇಕೇ ಬೇಕು. ಒಂದು ವಾರ ಟೈಮ್ ಕೊಡಿ ಸರ್, ದುಡ್ಡು ಇಲ್ಲ ಅನ್ನಲ್ಲ, ವಾಪಸ್ ಕೊಡ್ತೀನಿ. ಮಾತೇ ಇಲ್ಲ. ಇನ್ನು ಅರ್ಧ ಗಂಟೆ ಒಳಗಡೆ ನನ್ನ ದುಡ್ಡು ಸೆಟ್ಲ್ ಆಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ತಗೊಳ್ಳಿ ನೀನ್ ಅಗ್ರಿಮೆಂಟ್ ತಗಿ. ಕಣ್ಣೀರಿಗೆಲ್ಲ ಕರ್ವನಲ್ಲ ನಾನು. ನನಗೆ ಈಗಲೇ ದುಡ್ಡು ಬೇಕು, ಕೊಡೆ. ಎಷ್ಟು ಬಂದ ನೋಡಪ್ಪ ಇನ್ನೊಬ್ಬ ಗಂಡ್ಸು. ಯಾಕೆ ನೀನ್ ಕೊಡ್ತೀಯಾ? ಕತೆ ಬೇಡ, ಎಷ್ಟು ಅಂದೆ? ಅಡ್ವಾನ್ಸು 10,000, ಈ ಡ್ಯಾಮೇಜ್ಗೆಲ್ಲ 10,000. 25,000 ಟ್ರಾನ್ಸ್ಪೋರ್ಟೇಶನ್ ಸೇರಿಸಿ ತಗೊಂಡು ಹೋಗ್ತಾ. ಇನ್ನೇನೆ ಸುಖವಾಗಿರ್ಬೋದು ಕಣೆ. ಕಚ್ಚಡ ನನ್ನ ಮಕ್ಕಳ, ಚಾನ್ಸ್ ಸಿಕ್ಕಿದ್ರೆ ಸಾಕು. ಹೆಣ್ಣು ಮಕ್ಕಳನ್ನ ಅಳಿಸ್ತಾ ಇದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಇದೇ ಕೊನೆ. ಇನ್ನೊಂದ್ಸಲಿ ಅನ್ನ ತಿನ್ನ ಬಾಯಿ ಲೇಸ್ಗೆ ಮಾತಾಡಿದ್ರೆ ನಿನಗಿನ್ಮೇಲೆ ಅದೇ ಊಟ. ತಗೊಳ್ಳಿ ಮಾ. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಎದುರ್ಕೋಬೇಡಿ, ಇನ್ಮೇಲೆ ನಿಮ್ಮ ಮನೇಲಿ ನಾನಿರ್ತೀನಿ. ಬೇಡ ಪ್ಲೀಸ್. ನಮ್ಮ ಅವನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಅವನಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಸಾರಿ ಸರ್, ಮನೆ ಖಾಲಿ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬೇಜಾರ? ತುಂಬಾ ಸಂತೋಷ ಆಗ್ತಾ ಇದೆಪ್ಪ. ಇನ್ನು ಮುಂದಕ್ಕಾದ್ರೂ ವಿದ್ಯಾ ಕ್ಷೇಮವಾಗಿರ್ತಾಳೆ. ಪಾಪದ ಮಗು ಅದು. ಸರ್ ಅದು ಏನ್ ಸರ್ ಪ್ರಾಬ್ಲಮ್ ಅವ್ರದ್ದು? ಇನ್ನೇನಿರುತ್ತಪ್ಪ, ಅಪ್ಪ ಅಮ್ಮ ಬದುಕಿರೋವರೆಗೂ ಕಷ್ಟದ ಮುಖ ಕಂಡಿರ್ಲಿಲ್ಲ. ಇಬ್ರು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಆಗ ಒಕ್ಕರ್ಸ್ಕೊಂಡವನೇ ಮಾವ ಅನ್ನೋ ನೀವು. ಇದ್ದದನ್ನೆಲ್ಲ ದೋಚಿ ನುಂಗಿ ನೀರ್ ಕುಡಿದ್ಬಿಟ್ಟ. ಈಗ ಅವಳಿಗೆ ಆಧಾರವಾಗಿರೋ ಈ ಮನೇನೂ ಲಪ್ಟಾಯಿಸೋದಕ್ಕೆ ಹೊಂಚಾಗ್ತಾ ಇದ್ದಾನೆ. ಪಾಪ, ಸುಖದ ಮುಖ ನೋಡೋ ಭಾಗ್ಯನೇ ಇಲ್ಲ ಆ ಮಗು. ಅನಾಥರಾಗಿ ಹುಟ್ಟೋದೇ ಒಂದು ಶಾಪ. ಛೇ, ಅನಾಥರಾಗಿ ಹುಟ್ಟಬಾರ್ದಪ್ಪ. 5 ನಿಮಿಷ ಅಷ್ಟೇ, ಎತ್ತಿಟ್ಬಿಡ್ತೀನಿ. ಪರವಾಗಿಲ್ಲ